ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ನ್ಯೂ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ ವಿತೌಟ್ ಕುಚ್ದು. ಇದಕ್ಕೆ 10.75 mm ಕ್ರೋಶಾ ಹಾಗೆ 6 ಎಳೆ ದಾರ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಫಸ್ಟಿಗೆ ಬಟ್ಟೆಗೆ ಫಸ್ಟ್ ಒಂದು ಟೈಮ್ ಲಾಕ್ ಮಾಡಿಕೊಂಡು ಮತ್ತು ಪಕ್ಕದಲ್ಲೇ ಇನ್ನೊಂದು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಟೋಟಲ್ 2 ಟೈಮ್ಸ್ ಲಾಕ್ ಮಾಡ್ಕೊಬೇಕು. ಲಾಕ್ ಆಗಿದ ತಕ್ಷಣ 3 ಚೈನ್ ಹಾಕಿ 3 ಚೈನ್ ಆದಮೇಲೆ ದಾರನ ಮೇಲೆ ತಂದು ನಾನು ಸ್ಮಾಲ್ ಬೀಡ್ಸ್ ಏನು ತೊಗೊಂಡಿದ್ದೆ ಆ ಬೀಡ್ ಹಾಕಿ ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಸ್ವಲ್ಪ ಒಳಗಡೆ ಆದಂಗೆ ಲಾಕ್ ಮಾಡ್ಕೊಬೇಕು. ಅದು ಡಬಲ್ ಕ್ರೋಶಾ ಕಂಬ ಆಗುತ್ತೆ. ಸೊ ಇಲ್ಲಿ ನಾನು ಮತ್ತೆ 2 ಚೈನ್ ಹಾಕಿ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ ಕಂಬದ ಗ್ಯಾಪ್ ಏನಿದೆಯೋ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತರ್ತೀನಿ. ಇದನ್ನು ಲಾಕ್ ಮಾಡಬಾರ್ದು ಫ್ರೆಂಡ್ಸ್. ಇದೇ ಥರ ಸೇಮ್ 4 to 5 ಟೈಮ್ಸ್ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಸೇಮ್ ಸ್ಪೇಸ್ಗೆ ಹೋಗಿ ದಾರನ ಮೇಲೆ ತಂದು ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದೇ ಗ್ಯಾಪಿಂದ ದಾರನ ಮೇಲೆ ತಂದು ಈ ಥರ 4 ಟೈಮ್ಸ್ ಆದಮೇಲೆ ಎಲ್ಲ ದಾರನೂ ಸೇರಿ ಒಂದು ಸಲ ಲಾಕ್ ಮಾಡ್ಕೊಬೇಕು. ಈ ಥರ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಲಾಕ್ ಮಾಡ್ಕೊಂಡಾದಮೇಲೆ ಅಲ್ಲಿಂದನೇ ಮತ್ತೆ ನೀಡಲ್ ಮೇಲೆ ದಾರನ ಮೇಲೆ ತಂದು ಮತ್ತು ನಾನು ಏನು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೋ ಮತ್ತೊಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ಸ್ವಲ್ಪ ಒಳಗಡೆ ಆದಂಗೆ ಲಾಕ್ ಮಾಡ್ಕೊಬೇಕು. ಆ ಲಾಕ್ ಮಾಡಿಕೊಂಡು 2 ದಾರ ಸೇರಿ ಒಂದು ಮತ್ತು 2 ದಾರ ಸೇರಿ ಒಂದು ಡಬಲ್ ಕ್ರೋಶಾ ಕಂಬ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಮತ್ತೆ 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಏನು ಡಬಲ್ ಕ್ರೋಶಾ ಮಾಡಿದ್ದೆ ಗ್ಯಾಪ್ ಇದೆಯೋ ಅದರೊಳಗಡೆ ಹೋಗಿ ದಾರನ ಮೇಲೆ ತಂದು ಹಾಗೆ ಇಟ್ಕೋಬೇಕು ನೀಡಲ್ ಮೇಲೆ. ಮತ್ತೆ ಒಂದು ಸಲ ದಾರನ ಸುತ್ತಕೊಂಡು ನೀಡಲ್ ಮೇಲೆ ಅದೇ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ಹಾಗೆ ಹೇಳ್ದಾಗೆ 4 ಟೈಮ್ಸ್ ನಾನಿಲ್ಲಿ 4 ಟೈಮ್ಸ್ ಮಾಡಿದ್ದೀನಿ. ನಿಮಗೆ ಸ್ವಲ್ಪ ತಿಕ್ಕಾಗಿ ಬರಬೇಕು ಅಂತ ಹೇಳಿದ್ರೆ 5 ಟೈಮ್ಸ್ 6 ಟೈಮ್ಸ್ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಅಂತೂ. ಮತ್ತು ನಾನು ದಾರನ ಮೇಲೆ ತಂದು ಹಾಗೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಸ್ವಲ್ಪ ಒಳಗಡೆ ಆದಂಗೆ ಲಾಕ್ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ ಏನು 3 ದಾರ ಇರುತ್ತೋ 2 ದಾರ ಸೇರಿ 2 ದಾರ ಸೇರಿ ಡಬಲ್ ಕ್ರೋಶಾ ಮಾಡ್ಕೊಬೇಕು. ಡಬಲ್ ಕ್ರೋಶಾ ಕಂಬ ಆಗುತ್ತೆ. ಅಲ್ಲಿಂದ ನಾನು ಮತ್ತೆ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದೇ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ಹಾಗೆ ಇಟ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಅದೇ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತರಬೇಕು ಫ್ರೆಂಡ್ಸ್. ಈ ಡಿಸೈನ್ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದೇ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 4 ಟೈಮ್ಸ್ ಆದಮೇಲೆ ಎಲ್ಲನೂ ಸೇರಿ ಒಂದು ಸಲ ಈ ಥರ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಾದಮೇಲೆ ದಾರನ ಮೇಲೆ ತಂದು ಮತ್ತು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದು ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಿ ಆ್ಯಸ್ ಯೂಶ್ವಲ್ ಕಂಬದ ಮೇಲೆ 3 ದಾರ ಇರುತ್ತೆ. 2 ದಾರ ಸೇರಿ 2 ದಾರ ಸೇರಿ ಡಬಲ್ ಕ್ರೋಶಾ ಕಂಬ ಆಗುತ್ತೆ. ಮತ್ತು ಇಲ್ಲಿ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದೇ ಗ್ಯಾಪ್ ಅಂದರೆ ಡಬಲ್ ಕ್ರೋಶಾ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ದಾರನ ಮೇಲೆ ತರಬೇಕು ಫ್ರೆಂಡ್ಸ್. ಇಲ್ಲಿ ಆಗಲೇ ಹೇಳ್ದಾಗೆ 4 ಟೈಮ್ಸ್ ಮಾಡ್ತಾ ಇದ್ದೀನಿ ನಾನು. ಹಾಗೆ ನೀವಿಲ್ಲಿ ನಿಮಗೆ ಯಾವ ಥರ ಬೀಡ್ಸ್ ಇಷ್ಟ ಆಗುತ್ತೋ ಆ ಬೀಡ್ ಕೂಡ ನೀವು ಯೂಸ್ ಮಾಡ್ಬೋದು. ನೀವು ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸ್ಬಹುದು, ಆಗ್ತಾ ತುಂಬಾ ಈಸಿ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಎಲ್ಲ ಸ್ಯಾರಿಗೂ ಅಂದರೆ ಎಲ್ಲ ಟೈಪ್ಸ್ ಆಫ್ ಸ್ಯಾರೀಸ್ಗೂ ತುಂಬಾ ಮ್ಯಾಚ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಎಷ್ಟೋ ಜನ ಅದೇ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟು ವಿಡಿಯೋ ಮಾಡಿದ್ರೆ ನನಗೂ ತುಂಬ ಖುಷಿ ಆಗುತ್ತೆ. ಮತ್ತು ಫ್ರೆಂಡ್ಸ್, ಅದೇ ಥರ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಅಂದರೆ ಇದು ವಿತೌಟ್ ಕುಚ್ ಫ್ರೆಂಡ್ಸ್. ಇದು ಕುಚ್ಚಬೇಕು ಅಂತ ಹೇಳಿದವರು ಅಂದರೆ ಇಲ್ಲಿ ನಾನು ಏನು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ, ಅಲ್ಲಿ 3 ಬೀಡ್ಸ್ನ ಆ್ಯಡ್ ಮಾಡಿ ಮತ್ತು
ಒಂದು ಬೀಡನ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಬೀಡ ಹಾಕೋದ್ರ ಬದಲು ಅದನ್ನು ಲೆಸ್ ಮಾಡಿ ಅಲ್ಲಿ ಒಂದು ಸ್ಮಾಲ್ ಬೇಬಿ ಕುಚ್ಚನ್ನ ಕೂಡ ಹಾಕೊಬೋದು. ಅಂದರೆ ಕುಚ್ಚು ಬೇಕು ಅಂತ ಹೇಳೋರು, ಬೇಡ ಅಂತ ಹೇಳಿದ್ರೆ ಫುಲ್ ಇದೇ ಥರ ವರ್ಕ್ ಮಾಡ್ಕೊಂಡು ಹೋದರೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬಾ ಬೇಗ ಆಗುವಂಥ ಕ್ರೋಶಾ ವರ್ಕು ಕೂಡ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ಇಲ್ಲಿ ನಾನು ಎಲ್ಲ ದಾರನೂ ಸೇರಿ ಲಾಕ್ ಮಾಡ್ಕೊತಾ ಇದ್ದೀನಿ. ದಾರ ಮಿಸ್ ಆಗುತ್ತೆ, ನೋಡಿಕೊಂಡು ವರ್ಕ್ ಮಾಡಿ. ಮತ್ತೆ ದಾರನ ಮೇಲೆ ತಂದು ಬೀಡ್ ಲಾಕ್ ಮಾಡಿ, ನೋಡಿ ಇಲ್ಲಿ ನಾನು ಬೀಡ್ ಲಾಕ್ ಮಾಡಿಲ್ಲ, ಮರ್ತೆ. ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಮತ್ತು ಇಲ್ಲಿ 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ ಡಬಲ್ ಕ್ರೋಶಾ ಕಂಬ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ದಾರನ ಮೇಲೆ ತಂದು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತರಬೇಕು. ಈ ಥರ ನಾನು 4 ಟೈಮ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಅಂದರೆ ನ್ಯೂ ಬಿಗಿನರ್ಸ್ ಕೂಡ 4 ಟೈಮ್ಸ್ ಮಾಡ್ಬೋದು. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ, ಎಳ್ದಂಗೆ ಟೈಟಾಗೆಲ್ಲ ಹಾಕ್ಕೊಳಕ್ಕೆ ಹೋದರೆ ದಾರ ಎಳಿಬೇಕಾದ್ರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ತುಂಬಾ ದಿನಗಳಾಗಿತ್ತು ನಾನು ಯಾವುದೇ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಇನ್ಮೇಲೆ ನಾನು ಕಂಟಿನ್ಯೂ ಆಗಿ ಆ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮಗೆ ಯಾವ ಥರ ಕ್ರೋಶಾ ವರ್ಕ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಆ ಕ್ರೋಶಾ ವರ್ಕ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ದಾರನ ಮೇಲೆ ತಂದು ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಾದಮೇಲೆ 2 ದಾರ ಸೇರಿ ಒಂದು, 2 ದಾರ ಸೇರಿ ಒಂದು ಲಾಕ್ ಮಾಡ್ಕೊಬೇಕು. ಹಾಗೆ 2 ಚೈನ್ ಹಾಕಿ 1 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಆ ಡಬಲ್ ಕ್ರೋಶಾ ಕಂಬ ಏನಿದೆ ಆ ಗ್ಯಾಪ್ ಒಳಗಡೆ 4 ಟೈಮ್ಸ್ ನಾನು ಈ ಥರ ನೀಡಲ್ ಮೇಲೆ ದಾರ ಸುತ್ತಕೊಂಡು ದಾರನ ಮೇಲೆ ತಂದು ಮಾಡ್ಕೊಂಡಾದಮೇಲೆ ಎಲ್ಲ ದಾರನೂ ಸೇರಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆಗಿದ ತಕ್ಷಣ ಆ ದಾರನ ಮೇಲೆ ತಂದು ಸ್ಮಾಲ್ ಬೀಡನ್ನ ಲಾಕ್ ಮಾಡಿ, ಸ್ಮಾಲ್ ಬೀಡ್ ಲಾಕ್ ಆದಮೇಲೆ ಒಂದು ಸಲ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡಿಕೊಂಡು 2 ದಾರ ಸೇರಿ ಒಂದು, 2 ದಾರ ಸೇರಿ ಒಂದು ಡಬಲ್ ಕ್ರೋಶಾ ಕಂಬ ಮಾಡಿಕೊಂಡು ಡೈರೆಕ್ಟ್ ಅಲ್ಲಿಂದನೇ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ ಡಬಲ್ ಕ್ರೋಶಾ ಗ್ಯಾಪ್ ಏನಿದೆ ಅದರೊಳಗಡೆ 4 ಟೈಮ್ಸ್ ಈ ಥರ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮೇಲೆ ತಂದು ನೀಡಲ್ ಮೇಲೆ ದಾರ ಸುತ್ತಿ ಮೇಲೆ ತಂದು 4 ಟೈಮ್ಸ್ ಆದಮೇಲೆ ಎಲ್ಲ ದಾರನೂ ಸೇರಿ ಒಂದು ಸಲ ಲಾಕ್ ಮಾಡ್ಕೊಬೇಕು. ನೋಡಿ, ಈ ಥರ ದಾರನ ನೀಟಾಗಿ ಎಳ್ಕೊಳ್ಳಿ. ಒಂದು ದಾರ ಮಿಸ್ ಆದ್ರೂ ಈ ಡಿಸೈನ್ ಚೆನ್ನಾಗಿ ಬರಲ್ಲ. ಎಲ್ಲ ದಾರನೂ ಸೇರಿ ಲಾಕ್ ಮಾಡಾದಮೇಲೆ ದಾರನ ಮೇಲೆ ತಂದು ಮತ್ತು ಸ್ಮಾಲ್ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಸ್ಟಾರ್ಟಿಂಗು ಬೀಡನ್ನ ಲಾಕ್ ಮಾಡಿ ಹೇಳ್ಕೊಟ್ಟೆ ಅಲ್ವಾ, ಲಾಕ್ ಮಾಡಬೇಕು ಫ್ರೆಂಡ್ಸ್ ಅಂತ ಹೇಳಿ. ನಾನಿಲ್ಲಿ ಲಾಕ್ ಮಾಡ್ದೇನೂ ಕೂಡ ಹಾಗೇ ಮಾಡಿ ತೋರಿಸ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಈ ಥರ ವರ್ಕ್ ಮಾಡೋದು ಹೇಳ್ಕೊಟ್ಟಿದ್ದೆ. ಬೀಡ್ ಆ್ಯಡ್ ಆದಮೇಲೆ ಲಾಕ್ ಮಾಡೋ ನೆಸೆಸಿಟಿನೂ ಕೂಡ ಏನಿರಲ್ಲ. ಬೀಡ್ ಲಾಕ್ ದಾರಕ್ಕೆ ಬೀಡ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಿಕೊಂಡ್ರೂ ನಡೆಯುತ್ತೆ. ಆ ಥರನೂ ನಾನಿಲ್ಲಿ ತೋರಿಸಿದ್ದೀನಿ. ಸ್ಟಾರ್ಟಿಂಗು ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡಿದ್ದೀನಿ. ಆಮೇಲೆ ನಾನು ಇಲ್ಲಿ ಬರೀ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಲ್ಲ. ನಾನು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಮಾಡಿದ್ದೀನಿ. ಲಾಸ್ಟಲ್ಲಿ ಈ ಥರ ಆದಮೇಲೆ 3 ಚೈನ್ ಹಾಕಿ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಿ ದಾರನ ಮೇಲೆ ತಂದು ಕಟ್ ಮಾಡ್ತಾಯಿದ್ದೀನಿ. ಈ ಥರ ದಾರ ಮೇಲೆ ತಂದು ಕಟ್ ಮಾಡಿದ್ರೆ ಬಿಚ್ಚೋಗೋ ಚಾನ್ಸಸ್ ಅಂತೂ ಯಾವುದೇ ಕಾರಣಕ್ಕೂ ಇರಲ್ಲ. ಈ ಡಿಸೈನ್ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.